ಇಲ್ಲೆಲ್ಲಾದರೂ ದಯಮಾಡಿ ತೋರಿಸಿ ಸರ್. ಪ್ಲೀಸ್ ಶೋ ಮಿ ದ ನೇಮ್ ಆಫ್ ದಿ ಪರ್ಸನ್ against whom it is being notified or denotified. So ನಿಂಗಾ ಬಿನ್ ಜವರ ಸತ್ತೋಗಿರುವಂಥ ವ್ಯಕ್ತಿ ಹೆಸರಲ್ಲಿ ಡಿನೋಟಿಫೈ ಆಗಿರುವಂಥದ್ದಲ್ಲ. ಅರ್ಜಿ ಕೊಡುವಂಥ ವ್ಯಕ್ತಿ ದೇವರಾಜು, ಇನ್ನೂ ಬದುಕಿದ್ದಾರೆ ಅವರು. ಆ ಜಮೀನನ್ನು ಡಿನೋಟಿಫೈ ಮಾಡಬೇಕಾದ್ರೆ ಆ ನೋಟಿಫೈ ಮಾಡುವಂಥ ಸಂದರ್ಭದಲ್ಲಿ ನಿಂಗಾ ಹೆಸರಲ್ಲೇ ಇತ್ತದು. RTC ಸ್ಟಿಲ್ ಇಟ್ ಇಸ್ ದೇರ್ ಇನ್ ದಿ ನಿಂಗಾಸ್ ನೇಮ್. ಇದನ್ನೆಲ್ಲ ನಾವು ಹೇಳೋ ಅವಶ್ಯಕತೆ ಇಲ್ಲ. ನೀವು ರಾಜಕೀಯವಾಗಿ ಸಿದ್ದರಾಮಯ್ಯನವ್ರ ಮನೆಯವ್ರನ್ನ ಕುಟುಂಬವ್ರನ್ನ ಹರಾಜು ಹಾಕುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನ ನಾನು ಒಬ್ಬ ಸ್ಪೋಕ್ಸ್ ಪರ್ಸನ್ ಆಗಿ, ರೆಸ್ಪಾನ್ಸಿಬಲ್ ಸ್ಪೋಕ್ಸ್ ಪರ್ಸನ್ ಆಗಿ ಜನಸಾಮಾನ್ಯರಿಗೆ ತಿಳಿಸುವಂಥದ್ದಕ್ಕೆ ಬಂದಿದ್ದೀನಿ ನಾನು. ನಮ್ಮದೇನಿತ್ತು, ನೀವೇನಾದರೂ ಪ್ರಶ್ನೆ ಮಾಡಬೇಕಾಗಿರುವಂಥದ್ದು 2010 ನಂತರ. ಯಾಕೆಂದರೆ ಪಾರ್ವತಿ ಸಿದ್ದರಾಮಯ್ಯ ಮೇಡಮ್ಗೆ ಬಂದಿರುವಂಥದ್ದು ಜಮೀನು 2010 ನಂತರ. ಅದಾದ ಮೇಲೆ ಏನಾದರೂ ನಡೆದಿದ್ದು ನೀವು ಕೇಳುವಂಥ ಕೆಲಸ ಆಗಬೇಕೆ ಹೊರತು 100 ವರ್ಷದಿಂದ ಏನಾಗಿದೆ ಅನ್ನುವಂಥದ್ದಕ್ಕೆ ಉತ್ತರ ಕೊಡುವಂಥದ್ದಕ್ಕೆ ಅಲ್ಲ. ಬಟ್ ಸ್ಟಿಲ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಗಿವಿಂಗ್ ಕ್ಲಾರಿಫಿಕೇಶನ್ ಟು ದಿಸ್ ಬ್ಲಾಟೆಂಟ್ ಲೈಸ್ ಆಫ್ ಮಿಸ್ಟರ್ HD ಕುಮಾರಸ್ವಾಮಿ ಅಂಡ್ BJP ಲೀಡರ್ಸ್. ಸೊ ಇದು ಯಾವಾಗ ಇದು ಡಿನೋಟಿಫೈ ಆಗುತ್ತೆ? ಕರ್ನಾಟಕ ರಾಜ್ಯ ಪತ್ರ ಇಲ್ಲಿದೆ ನೋಡಿ ಸರ್, ಡೇಟ್ ಹೇಳ್ತೀನಿ. ಡಿನೋಟಿಫೈ ಆಗಿರುವಂಥ ಡೇಟು June 4, 1998. 3 ಎಕರೆ 16 ಕುಂಟೆ, ಸರ್ವೆ ನಂಬರ್ 464. ದೇವರಾಜ್ ಅವರು ಒಂದು ಪತ್ರ ಕೊಡ್ತಾರೆ. ಡಿನೋಟಿಫೈ ಆಗುವ ಸಂದರ್ಭದಲ್ಲಿ ಒಂದು ಪತ್ರ ಕೊಡ್ತಾರೆ. ಅದು ಸಾರಾಂಶ ಓದ್ತೀನಿ ನಾನು. ಕುಮಾರಸ್ವಾಮಿ ಅವರೇ ದಯಮಾಡಿ ತಾವು ಕೇಳಿಸ್ಕೋಬೇಕು. ಮೈಸೂರು ತಾಲೂಕು ದೇವನೂರು ಗ್ರಾಮದ ನಿವಾಸಿಯಾದ ಶ್ರೀ ಜೆ ದೇವರಾಜರವರು ದಿನಾಂಕ 30/10/2003 ಅರ್ಜಿಯಲ್ಲಿ ಸರ್ಕಾರದ ದಿನಾಂಕ 18/5/2008 ಕ್ರಮ ಸಂಖ್ಯೆ ಸೋ ಅಧಿಸೂಚನೆಯ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3 ಎಕರೆ 16 ಕುಂಟೆ ಮತ್ತು ಸರ್ವೆ ನಂಬರ್ 462 37 ಕುಂಟೆ ಎಕರೆ ಜಮೀನನ್ನು ಭೂಸ್ವಾಧೀನದಿಂದ ಕೈಬಿಟ್ಟಿರುವುದರಿಂದ ಪಹಣಿಯಲ್ಲಿ ಮೂಲ ಖಾತೆದಾರರ ಹೆಸರನ್ನು ಕಲಂ 9ರಲ್ಲಿ ಇಡುವಂತೆ ಕೋರಿದ್ದಾರೆ. ಬನ್ನಿ ಮನೋಜ್. ದೇವರಾಜ್ ಅವರೇ ಪತ್ರ ಕೊಡ್ತಾರೆ ತಾಲೂಕು ಕಚೇರಿಗೆ. ದಯಮಾಡಿ ನೀವು ನೋಟಿಫೈ ಆದಂಥ ಸಂದರ್ಭದಲ್ಲಿ ಯಾರ ಹೆಸರಲ್ಲೇ ನೋಟಿಫೈ ಮಾಡಿದ್ರಿ, ನಿಂಗಾ ಬಿನ್ ಜವರ, ಆ ಹೆಸರಿನಲ್ಲೇ ಡಿನೋಟಿಫೈ ಮಾಡಿ ಮತ್ತೆ ಗೊಂದಲ ಸೃಷ್ಟಿಯಾಗುವಂಥದಕ್ಕೆ ಅವಕಾಶ ಕೊಡಬೇಡಿ ಅಂತ ಒಂದು ಪತ್ರ ಬರೀತಾರೆ. ದೇರ್ ಫೋರ್ ನೋಟಿಫಿಕೇಶನ್ ವಿಚ್ ವಾಸ್ ಡನ್ ಇನ್ ದ ನೇಮ್ ಆಫ್ ನಿಂಗಾ ಬಿನ್ ಜವರ, denotification also was carried out very easily without any difficulties in the name of ನಿಂಗಾ ಬಿನ್ ಜಾವರ. ಸತ್ತೋಗಿದ್ದ ಹೆಸರಲ್ಲಿ ಹೇಗೆ ಡಿನೋಟಿಫೈ ಮಾಡಿಸ್ಕೊಂಡ್ಬಿಟ್ರಿ ಇವರು? ಸಿದ್ದರಾಮಯ್ಯನವರೇ ಹೋಗಿ ಏನು ಕಡತವನ್ನು ಬರೆದ್ಬಿಟ್ಟು ಅವರೇ ಸೈನ್ ಮಾಡಿ ಅವರೇ ತಹಸೀಲ್ದಾರ್ ತಸ್ಯ ಹೊಡೆಸ್ಬಿಟ್ಟು ತಗೊಂಬಂದಿರೋ ರಚನೆಯಲ್ಲಿ ಮಾತಾಡ್ತಿರಲ್ರಿ ಕುಮಾರಸ್ವಾಮಿಯವರೇ. ನಿಮ್ಮ ಬಂಡವಾಳ, ನಿಮ್ಮ ಪಕ್ಷದ ಮುಖಂಡಗಳ ಬಂಡವಾಳ ಎಲ್ಲ ನನ್ನ ಹತ್ರ ಇದೆ. ಇವತ್ತು ಒಂದೇ ಒಂದು ಸ್ಯಾಂಪಲ್ ಕೊಡ್ತೀನಿ, ಅದಕ್ಕೆ ದಯಮಾಡಿ ತಾವು ಉತ್ತರವನ್ನು ಕೊಡಿ ಮುಂದಿನ ದಿನಗಳಲ್ಲಿ. 2005ರಲ್ಲಿ ಇದನ್ನು ಕನ್ವರ್ಷನ್ಸ್ಗೆ ಹಾಕತ್ತಾರೆ. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಪರ್ಚೇಸ್ ಮಾಡ್ತಾರೆ ಇವ್ರ ಹತ್ರ. ಯಾರ ಹತ್ರ? ದೇವರಾಜ್ ಹತ್ರ ಪರ್ಚೇಸ್ ಮಾಡ್ತಾರೆ. ಸೇಲ್ ಡೀಡ್ ಇದೆ. 2005ರಲ್ಲಿ ಅದು ಕನ್ವರ್ಷನ್ ಆಗುತ್ತೆ. ಕೃಷಿಯಿಂದ ಇದಕ್ಕೆ ಕನ್ವರ್ಷನ್ ಆಗುತ್ತೆ, ವಸತಿಗೆ ಕನ್ವರ್ಷನ್ ಆಗುತ್ತೆ. 2010ರಲ್ಲಿ ದಾನವಾಗಿ ಕೊಡ್ತಾರೆ. ದಾನವಾಗಿ ಕೊಡುವಂಥ ಸಂದರ್ಭದಲ್ಲಿ ಕೃಷಿ ಇಂಥ ನೇಮಕ ನೀವು ಬರೆದ್ಬಿಟ್ಟಿದ್ದೀರಿ ಅಂತ ಇವ್ರದ್ದೊಂದು ವಾದ. ಹೌದ್ರಿ, ಮ್ಯೂಟೇಷನಲ್ಲಿ ನಂದು ಜಮೀನಿದೆ ಇಲ್ಲಿ, 70 ವರ್ಷದಿಂದ ಇದ್ದಿದ್ದೇನಿದೆಯೋ ಅದೇ ಇದೆ, ಬದಲಾವಣೆ ಮಾಡದೆ ಹೊರತು ಅದೇ ಬರ್ತದೆ, ಕೃಷಿ ಅಂತಲೇ ಬರ್ತದೆ. ಯೂಶುವಲಾಗಿ ಕನ್ವರ್ಷನ್ ಮಾಡಬೇಕಾದ್ರೆ ನೀವು ರೆಸಿಡೆನ್ಷಿಯಲ್ ವಸತಿಯಿಂದ ವಸತಿ ಕನ್ವರ್ಟ್ ಮಾಡೋಕ್ಕೆ ಬರಲ್ಲ. ವಸತಿಯಾಗಿ ಇಲ್ಲಿಗೆಲ್ಲ ಮೂಡೋದವ್ರು ಅಕ್ವೈರ್ ಮಾಡ್ಕೊಂಡು ಕನ್ವರ್ಟ್ ಮಾಡಿ ಅದನ್ನು ಸೈಟ್ ಹಂಚ್ಕೊಂಡಿರ್ಬೋದು, ಅದು ಬೇರೆ ವಿಚಾರ. ಅದು ತನಿಖೆ ಆಗಲಿ, ಕ್ರಿಮಿನಲ್ ಕೇಸ್ ಆಗಲಿ, ಅದು ಬೇರೆ. ನಮಗೆ ಬಂದಂಥ ಲ್ಯಾಂಡು ಕೃಷಿ, ಅದನ್ನು ಕನ್ವರ್ಷನ್ಗೆ ಹಾಕ್ಕೊಂಡಿದ್ದೀವಿ. ಎಲ್ಲಿ ಕನ್ವರ್ಷನ್ ಹಾಕಬೇಕು? ಡೆಮೋಸ್ಟಿಕ್ಗೆ ಕನ್ವರ್ಷನ್ ಹಾಕೊಂಡಿದ್ದೀವಿ, ವಸತಿ ಕನ್ವರ್ಷನ್ಗೆ ಕೊಡಿ ಅಂತ ಹಾಕ್ಕೊಂಡಿದ್ದೀವಿ. ತಪ್ಪೇನಿದೆ ಅದರಲ್ಲಿ? ಕೃಷಿ ಅಂತ ಇತ್ತು ಅಂತ ಯಾವುದೋ ಮುಟೇಷನ್ ಸರ್ಟಿಫಿಕೇಟ್ ತಗೊಂಡು ತೋರಿಸ್ಬಿಟ್ಟು ಕೃಷಿ ಜಮೀನು ಅಂತ ಹೆಂಗೆ ಹೇಳ್ತಾ ಇದ್ರೆ ಆಲ್ರೆಡಿ ತೀರ್ಮಾನ ಆಗೋಗಿ ಎಲ್ಲ ಇದಾಗೋಗಿತ್ತಲ್ಲ, ಬಡಾವಣೆ ನೇಮಕ ಆಗೋಗಿತ್ತಲ್ಲ ಅಂತ ಹೇಳ್ತೀರಿ. ಹೌದು, 2010ರಲ್ಲಿ ಪಾರ್ವತಿ ಮೇಡಮ್ ಅವರು ಪರ್ಚೇಸ್ ಮಾಡಿ ಆದಮೇಲೆ 2011ರಲ್ಲಿ ಮೂಡಾದವರು ಕರ್ನಾಟಕ ರಾಜ್ಯ ಸರ್ಕಾರ 1998ರಲ್ಲಿ ಡಿನೋಟಿಫೈ ಮಾಡಿ ಆದಮೇಲೆ
ಆ ಜಮೀನು ಆಟೋಮೆಟಿಕಲಿ ಇಟ್ ಹ್ಯಾಸ್ ಟು ಗೋ ಟು ನಿಂಗ, ಅವ್ರ ವ್ಯಾಪ್ತಿಗೆ ಬರಲ್ಲ. ಸೊ ದಟ್ ಈಸ್ ಸತ್ವರ ಹೆಸರು ನಿಂಗ, ದೇವರಾಜ ಹೆಸರಿಗೆ ಬಂದಿರುತ್ತದು. ಅದನ್ನು ಮತ್ತೆ ನೀವು ನೋಟಿಫೈ ಮಾಡಿ ಅಕ್ವೈರ್ ಮಾಡಿಕೊಂಡು ಜಮೀನನ್ನು ನೀವು ಜನಗಳಿಗೆ ಹಂಚೋ ಕೆಲಸ ಮಾಡಬೇಕಾಯಿತು. ಕ್ರಿಮಿನಾಲಿಟಿ ನಡೆದಿರೋದೆಲ್ಲಿ, ಕ್ರಿಮಿನಲ್ ಕೇಸ್ ಹಾಕಬೇಕಾಗಿರುವಂಥದ್ದು ಮೂಢ ವಿರುದ್ಧ. ನಮ್ಮ ಜಮೀನನ್ನು ನೀವು ಸ್ವಯಂ ನಮಗೆ ಗೊತ್ತಾಗದೇನೆ ನಮ್ಮನ್ನ ಓವರ್ಲುಕ್ ಮಾಡಿ ನೀವು ಜಮೀನನ್ನು ಅಕ್ವೈರ್ ಮಾಡ್ಕೊಂಡು ಕೆಲವು ಸೈಟ್ಗಳನ್ನು ಹಂಚುವಂಥ ಕೆಲಸವನ್ನು ಮಾಡಿರ್ಬೋದು. ನೀವು 2011 ನಮ್ಮ ಗಮನಕ್ಕೆ ಬಂತು, ಪತ್ರವನ್ನು ಕೊಟ್ಟಿದ್ವಿ, ಕಂಪ್ಲೇಂಟ್ ಮಾಡಿದ್ವಿ. 2014 ಮತ್ತೆ ಪತ್ರಗಳನ್ನು ಕೊಟ್ಟಿದ್ದೀವಿ. 2014 ಒಂದು ತೀರ್ಮಾನ ತಗೋತೀರಿ. 2014 ಏನು ತೀರ್ಮಾನ ತಗೋತೀರಿ? 2014 ಹೌದು ಪರ್ಯಾಯವಾಗಿ ತಪ್ಪು ಮಾಡಿದ್ದೀವಿ ಅಂತ ನೀವೇ ಹೇಳ್ತೀರಿ. ಮೂಡ ರೆಸಲ್ಯೂಷನ್ಲಿ ಭಾಳ ಸ್ಪಷ್ಟವಾಗಿ ನಮೂದನೆ ಮಾಡ್ತೀರಿ, ಎಸ್ ಇಟ್ ಇಸ್ ದ ಮಿಸ್ಟೇಕ್ ವಿಚ್ ಇಸ್ ಕಮಿಟೆಡ್ ಬೈ ಎಸ್ ಅಂತ ಹೇಳ್ತೀರಿ. ಅದಕ್ಕೆ ಪರ್ಯಾಯವಾಗಿ ಜಾಗವನ್ನು ಕೊಡುವಂಥದ್ದಕ್ಕೆ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳಲ್ಲ.